ಗ್ರೇಟರ್ ಬೆಂಗಳೂರು ಚುನಾವಣೆ ಡಿಕೆಶಿಗೆ ಅಗ್ನಿ ಪರೀಕ್ಷೆ ಆಗ್ತಾ 5 ಪಾಲಿಕೆಗಳಲ್ಲಿ ಕೈ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವೇದಿಕೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಡಿಕೆಶಿಗೆ ಅಗ್ನಿ ಪರೀಕ್ಷೆ, 5 ಪಾಲಿಕೆಗಳಲ್ಲಿ ಕೈ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವೇದಿಕೆ. ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಜಿಬಿಎ ಸವಾಲು ಇದೀಗ. ಕೈ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಅನಿವಾರ್ಯತೆಯಲ್ಲಿ ಡಿಕೆ ಇರುವಂತದ್ದು. 5 ಪಾಲಿಕೆ ಗೆಲ್ಲುವ ಅತಿ ದೊಡ್ಡ ಟಾಸ್ಕ್ ಡಿಕೆ ಮುಂದೆ. ಬೆಂಗಳೂರು ಚುನಾವಣೆ ಸವಾಲನ್ನ ಸ್ವೀಕರಿಸಿದ ಡಿಸಿಎಂ. ಜೂನ್ 30ರ ಒಳಗಾಗಿ ಜಿಬಿಎಗೆ ಎಲೆಕ್ಷನ್ ನಡೆಯೋದು ಫಿಕ್ಸ್ ಆಗಿದೆ. ಜಿಬಿಎ 5 ಪಾಲಿಕೆಗಳ 369 ವಾರ್ಡ್ಗಳಿಗೆ ಚುನಾವಣೆ, ಏಕಕಾಲದಲ್ಲಿ ಚುನಾವಣೆ ನಡೆಸುವಂತೆ ಸುಪ್ರೀಂ ಸೂಚನೆಯನ್ನ ನೀಡಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಡಿಕೆಶಿ ಮುಂದೆ ಇದೀಗ ಅಗ್ನಿ ಪರೀಕ್ಷೆ ಇರುವಂತದ್ದು. ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಜಿಬಿಎಸ್ ಸವಾಲು ಇದ್ದಿರುವಂತದ್ದು. ಕೈ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಅನಿವಾರ್ಯತೆಯಲ್ಲಿ ಇದೀಗ ಡಿಕೆ ಶಿವಕುಮಾರ್ ಇದ್ದಾರೆ. ಇದೀಗ ಜಿಪಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲು. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರು, ಅದರ ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಸಹಿತ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಎಲೆಕ್ಷನ್ ಅಲ್ಲಿ 5 ಪಾಲಿಕೆಯಲ್ಲಿ ಏನು 369 ವಾರ್ಡ್ಗಳಿದಾವೋ ಇಲ್ಲಿ ಗೆಲ್ಲುವಂತಹ ಅನಿವಾರ್ಯತೆ ತುಂಬಾ ಇದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿಯಾದಂಥ ಈ ಕುರ್ಚಿ ಕಾದಾಟ ಆಗಿರ್ಬೋದು ಅಥವಾ ಇನ್ನಿತರ ಹಲವಾರು ಡ್ಯಾಮೇಜ್ಗಳು ಕಾಂಗ್ರೆಸ್ ಮೇಲೆ ಏನು ಬಂದಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ. ಯಾಕಂದ್ರೆ ಅಲ್ಲಿ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಒಂದು ಸವಾಲ್ ಇರುವಂಥದ್ದು. ಅಂದ್ರೆ ಬಿಜೆಪಿ ವಿರುದ್ಧ ಗೆಲ್ಲೋದಕ್ಕೆ ಒಂದು ರೀತಿಯಾದಂಥ ಸವಾಲನ್ನ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ. ಇನ್ನು ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಯಾವ್ಯಾವ ರೀತಿಯಾದಂಥ ಸವಾಲುಗಳು ಇದಾವೆ ಅಂತ ನಾವು ನೋಡೋದಾದ್ರೆ 28 ಕ್ಷೇತ್ರಗಳಲ್ಲಿ 11ರಲ್ಲಷ್ಟೇ ಗೆಲುವು. ಇದೀಗ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಸವಾಲುಗಳು ಯಾವ್ಯಾವು ಅಂತ ನೋಡೋದಾದ್ರೆ 28 ಕ್ಷೇತ್ರಗಳಲ್ಲಿ 11ರಲ್ಲಷ್ಟೇ ಗೆಲುವನ್ನ ಸಾಧಿಸುವಂಥದ್ದು. ಇನ್ನು ಉಳಿದ 17 ಕ್ಷೇತ್ರಗಳಲ್ಲಿ ಬಿಜೆಪಿಯ ಹವಾನೆಯಲ್ಲಿ ಹೆಚ್ಚಾಗಿದೆ. ಹೀಗಾಗಿ 4 ಲೋಕ ಕ್ಷೇತ್ರಗಳಲ್ಲೂ ಕಮಲ ಪಾರುಪತ್ಯವನ್ನ ಮಾಡ್ತಾ ಇರುವಂಥದ್ದು. ಸಂದರ್ಭ ಹೀಗಿರುವಾಗ ಕೈ ಎಷ್ಟು ಗೆಲ್ಲಲು ಸಾಧ್ಯ? ಹಾಗಾದ್ರೆ ಇನ್ನು ಇಲ್ಲಿ ಆಡಳಿತ ಪಕ್ಷದ ಪರ ವಾತಾವರಣ ಕೂಡ ಇಲ್ಲ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಚುನಾವಣೆ ಇದೀಗ ಒಂದು ರೀತಿಯಾಗಿ ಸವಾಲು ಇರುವಂಥದ್ದು. ಇನ್ನು ಡಿಕೆಶಿಗೆ ಗೆಲುವು ಅನಿವಾರ್ಯ ಅಂತ ಯಾಕೆ ಹೇಳೋದು? 5 ಪಾಲಿಕೆ ಪೈಕಿ ಕನಿಷ್ಠ 3ರಲ್ಲಿ ಗೆಲುವು ಅನಿವಾರ್ಯವಾಗಿದೆ. ಡಿಕೆ ಬಳಿಗೆ ಇದೇ ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ. ಹೀಗಾಗಿ ಎಲ್ಲರ ಚಿತ್ತ ಡಿಕೆ ಶಿವಕುಮಾರ್ ಅವರತ್ತ ಸದ್ಯಕ್ಕೆ ಇರುವಂಥದ್ದು. ಅನಿವಾರ್ಯತೆ ಇರುವಂತಹ ಕಾರಣದಿಂದಾಗಿ ಹೈಕಮಾಂಡ್ ಕೂಡ ಡಿಕೆಗೆ ಕೊಟ್ಟಿದ್ದ ಗೆಲುವಿನ ಟಾಸ್ಕ್ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಏನು ಜಿಬಿಎ ಎಲೆಕ್ಷನ್ ಕುರಿತಾಗಿ ಡಿಕೆಶಿ ಮುಂದೆ ಹಲವಾರು ಸವಾಲುಗಳಿರುವಂತದ್ದು, ಗೆಲ್ಲಲೇಬೇಕಾದಂತಹ ಸವಾಲುಗಳು ಕೂಡ ಇದೆ. ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ವಿವೇಕ್? ಎಸ್ ವನಿತಾ, ನಿನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೂಡ ನೀಡಿದೆ. ಇದೇ ವರ್ಷ ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತ. ಈಗಾಗಲೇ ಚುನಾವಣೆ ನಡೆದು ಬೆಂಗಳೂರಿನಲ್ಲಿ ಈ ಹಿಂದೆ ಬಿಬಿಎಂಪಿ ಚುನಾವಣೆ ನಡೆದಿದ್ದು 2015ರಲ್ಲಿ ನಡೆದಿತ್ತು. 1 ದಶಕಗಳಿಂದ ಬೆಂಗಳೂರಿನಲ್ಲಿ ಚುನಾವಣೆ ನಡೆದಿರಲಿಲ್ಲ. ಆದ್ರೆ ಈಗ ಚುನಾವಣೆ ನಡೆತಕ್ಕಂಥದ್ದು ಇದು ಎಲ್ಲಾ ಪಾರ್ಟಿಗಳಿಗೂ ಕೂಡ ಮೇಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಬಂದ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ಟು ಅವರ ಉಳಿವಿಗಾಗಿ ಬೆಂಗಳೂರಿನ 5 ಪಾಲಿಕೆಗಳಲ್ಲಿ 4 ಪಾಲಿಕೆಗಳಾದ್ರೂ ಗೆಲ್ಲಲೇಬೇಕು ಅನ್ನೋ ಒಂದಿಷ್ಟು ಪ್ರತಿಷ್ಠೆಯಲ್ಲಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಇಬ್ಬರು ಕೂಡ ಮೈತ್ರಿ ಮಾಡ್ಕೊಂಡು 5 ಪಾಲಿಕೆಗಳನ್ನು ನಾವು ಕ್ಲೀನ್ ಶೀಟ್ ಮಾಡಬಹುದು ಮೈತ್ರಿ ಮಾಡ್ಕೊಂಡನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಕಾಂಗ್ರೆಸ್ಸಿಗೆ ಇದು ಯಾಕೆ ಪ್ರಮುಖವಾದದ್ದು, ಗೆಲ್ಲಲೇಬೇಕಾದಂತ ಪರಿಸ್ಥಿತಿ ಅಂತ ಗಮನಿಸ್ತಾ ಹೋದ್ರೆ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು, ಜೊತೆಗೆ ಡಿಸಿಎಂ ಕೂಡ ಆಗಿದ್ದಾರೆ. ಜಿಬಿಎ ಆಗ್ಲೇಬೇಕು ಅಂತ ಹಠ ಹಿಡಿದು ಜಿಬಿಎ ಮಾಡಿಸಿದಂತ ಪ್ರಮುಖ ವ್ಯಕ್ತಿ ಅಂದ್ರೆ ಡಿಕೆ ಶಿವಕುಮಾರ್ ಅವರು. ಇಷ್ಟೆಲ್ಲ ಮಾಡಿಸ್ಬಿಟ್ಟು ಜಿಬಿಎ ಚುನಾವಣೆಯಲ್ಲಿ ಅವ್ರೇನಾದ್ರೂ ಸೋಲನ್ನಪ್ಪಿದ್ರೆ ಒಂದ್ ರೀತಿಯಾಗಿ ಕಾಂಗ್ರೆಸ್ಗೂ ಮುಖಭಂಗ, ಜೊತೆಗೆ ಡಿಸಿಎಂ ಆಗಿರ್ತಕ್ಕಂಥ ಮುಖಭಂಗ, ಜೊತೆಗೆ ಮುಂದಿನ ದಿನಗಳಲ್ಲಿ ಈಗ ಚುನಾವಣೆ ಮುಂಚಿತವಾಗಾದ್ರೂ ಕೂಡ ಏನಾದ್ರೂ ಚುನಾವಣೆ ಸೋತ್ರೆ ಅದು ಕೂಡ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಒಂದ್ ವೇಳೆ ಅವರಿಗೆ ಅಷ್ಟರವರೆಗೂ ಏನಾದ್ರೂ ಸಿಎಂ ಪಟ್ಟ ಸಿಗದೆ ಹೋಗಿ ಜಿಬಿಎ ಚುನಾವಣೆ ಆದ್ಮೇಲೆ ಸಿಎಂ ಪಟ್ಟ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದ್ ವೇಳೆ ಜಿಬಿಎ ಚುನಾವಣೆಯಲ್ಲೂ ಏನಾದ್ರೂ ಕೂಡ ಸ್ಥಾನಮಾನಗಳು ಕಳ್ಸ್ಕೊಂಡ್ರೆ ಆ ಸಿಎಂ ಕನಸಿಗೂ ಕೂಡ ಭಗ್ನ ಆಗುವಂತ ಲಕ್ಷಣಗಳಿದೆ. ಆ ನಿಟ್ಟಿನಲ್ಲಿ
ಇದು ಕಾಂಗ್ರೆಸ್ಗೆ ಮೇಜರ್ ಎಲೆಕ್ಷನ್ ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನೊಂದು ಕಡೆ ಮೈತ್ರಿ ನಾಯಕರು ಕೂಡ ಇದು ನಮ್ಮ ಮೊದಲ ಚುನಾವಣೆ, ಒಟ್ಟಾಗಿ ಹೋರಾಟ ಮಾಡಿ ಗೆಲ್ಲಲೇಬೇಕು. 369 ಸ್ಥಾನಗಳ ಪೈಕಿ 69ರಿಂದ 70 ಸ್ಥಾನಗಳು ಜೆಡಿಎಸ್ ನವರು ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ಉಳಿದಂತ 300 ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು. ಒಟ್ಟಾರೆಯಾಗಿ ಅವರಿಬ್ಬರಿಗೂ ಕೂಡ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಕೂಡ ಇಟ್ಕೊಂಡಿದ್ದಾರೆ. ಜೆಡಿಎಸ್ ನ ಒಕ್ಕಲಿಗ ಮತಗಳು ಸೆಳೆಯುವಂತದ್ದು, ಜೊತೆಗೆ ಬಿಜೆಪಿಗೆ ಇರ್ತಕ್ಕಂಥ ಅರ್ಬನ್ ಮತ್ತೆ ಟೆಕ್ಕಿಗಳು ಇವರೆಲ್ಲ ಇರ್ತಕ್ಕಂಥ ಈ ಮತಗಳನ್ನ ಸೆಳೆತಕ್ಕಂಥದ್ದು. ಇದೆರಡು ಕೂಡ ಇಟ್ಕೊಂಡ್ರೆ ನಮಗೆ ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳೇನಿದೆ ಇದನ್ನೆಲ್ಲವೂ ಕೂಡ ಎತ್ತಿ ತೋರಿಸಬೇಕು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಈಗಾಗಲೇ ಪ್ಲಾನ್ ನಡೆಸೋದಕ್ಕೂ ಕೂಡ ಮೈತ್ರಿ ಪಾಳೆಯ ಕೂಡ ಮುಂದಾಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಗೆಲ್ಲಲೇಬೇಕು ಅಂತ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.